ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲೈಫ್ ಈಸಿ. ಇವತ್ತಿನ ಈಸಿ ರೆಸಿಪಿ ಜಿಲೇಬಿ ನಾವು ಹೊರಗಡೆಯಿಂದ ತಿಂದಿರ್ತೀವಿ. ಮನೆಯವರೆಲ್ಲರಿಗೂ ತುಂಬಾ ಇಷ್ಟ ಆಗುವಂಥ ಈ ಜಿಲೇಬಿ ಮನೆಯಲ್ಲೇ ನಾವು ಕೂಡ ಸುಲಭವಾಗಿ ಮಾಡ್ಕೋಬೋದು. ಹೊರಗಡೆ ಸಿಗುವಂಥ ಜಿಲೇಬಿ ಬಳಸಿರುವಂಥ ಎಣ್ಣೆಯಿಂದಲೇ ಮತ್ತೆ ಬಳಸಿರ್ತಾರೆ. ಹಾಗೆ ಪಾಕ ಕೂಡ, ಸಕ್ಕರೆ ಪಾಕ ಕೂಡ ಪದೇ ಪದೇ ಉಪಯೋಗಿಸಿ ಅದರಿಂದನೇ ಜಿಲೇಬಿ ಮಾಡಿರ್ತಾರೆ. ಸೊ ಮನೆಯಲ್ಲೇ ಹೈಜಿನಿಕ್ಕಾಗಿ ನಾವು ಜಿಲೇಬಿ ಮಾಡ್ಕೊಳ್ಳೋದಷ್ಟೇ ಅಲ್ಲ, ಕೇವಲ ಒಂದು ಕಪ್ಪಷ್ಟು ಮೈದಾ ಹಿಟ್ಟಿಂದ ಮನೆಯವರು ಎಲ್ಲರೂ ತೃಪ್ತಿ ಪಡುವಷ್ಟು ಜಿಲೇಬಿ ನಾವು ಮಾಡಿಕೊಡ್ಬೋದು. ಹಾಗೆ ನಮಗೂ ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು, ಕೆಲವೇ ನಿಮಿಷಗಳಲ್ಲಿ. ಇನ್ಸ್ಟೆಂಟ್ ಜಿಲೇಬಿ ಕೇವಲ 20 ನಿಮಿಷದಲ್ಲಿ ನಮಗೆ ಜಿಲೇಬಿ ರೆಡಿಯಾಗಿರುತ್ತೆ. ಬನ್ನಿ ಈ ಜಿಲೇಬಿ ಮಾಡುವಂಥ ವಿಧಾನ ಹೇಗೆ ಅಂತ ನೋಡ್ಕೊಂಬರೋಣ. ಜಿಲೇಬಿ ಮಾಡೋದಕ್ಕೆ ಮುಖ್ಯವಾಗಿ ಮೈದಾ ಹಿಟ್ಟು ಬೇಕಾಗುತ್ತೆ. ಸುಮಾರು 1 ಕಪ್ಪಷ್ಟು ಮೈದಾ ಹಿಟ್ಟು ನಾನಿಲ್ಲಿ ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಮೈದಾ ಹಿಟ್ಟಲ್ಲಿ ಸುಮಾರು 30 ರಿಂದ 35 ಜಿಲೇಬಿ ಮಾಡ್ಕೋಬೋದು. ಇದ್ರ ಜೊತೆಗೆ 3 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ನಾನು ಹಾಕೋತಾ ಇದ್ದೀನಿ. ಕಾರ್ನ್ಫ್ಲವರ್ ಹಾಕೋದ್ರಿಂದ ಕ್ರಿಸ್ಪಿನೆಸ್ ಕೂಡ ಬರುತ್ತೆ. ಅದೇ ಟೇಬಲ್ ಸ್ಪೂನ್ ಅಳತೆನಲ್ಲಿ 3 ಟೇಬಲ್ ಸ್ಪೂನಷ್ಟು ಮೊಸರನ್ನು ಹಾಕೋತಾ ಇದ್ದೀನಿ. ಮನೇಲಿ ಮಾಡಿರೋಂಥ ಮೊಸರು ಹಾಕ್ಕೊಂಡ್ರೆ ಒಂದು ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಹುಳಿ ಇದ್ದರೂ ತೊಂದರೆ ಇಲ್ಲ. ಹಾಗೆ ಇದ್ರ ಜೊತೆಗೆ ಕಲರ್ಗೋಸ್ಕರ ಸ್ವಲ್ಪ ಬಣ್ಣನೂ ಸೇರಿಸ್ಕೊಳ್ಳೋಣ. 1/4 ಸ್ಪೂನಷ್ಟು ಬಣ್ಣ ಹಾಕ್ಕೊಂಡಿದ್ದೀನಿ. ಕೇಸರಿ ಬಣ್ಣ ಅಥವಾ ಹಳದಿ ಬಣ್ಣ ಎರಡರಲ್ಲಿ ಯಾವ್ದು ಬೇಕಾದ್ರೂ ನಾವು ಹಾಕ್ಕೋಬೋದು. ಇದಿಷ್ಟನ್ನು ಮೊದಲು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ನಾವು ಸ್ವಲ್ಪನೇ ನೀರು ಹಾಕ್ಕೊಂಡು ಬ್ಯಾಟರ್ ಪ್ರಿಪೇರ್ ಮಾಡ್ಕೋಬೇಕು. ಕಲಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಒಂದು ವಿಸ್ಕರಿಂದ ಬಳಸ್ಕೊಂಡು ನಾವು ಕಲಿಸ್ಕೋಬೋದು. ಇಲ್ಲ ಅಂತಂದರೆ ಒಂದು ಫೋರ್ಕಿಂದ ಕೂಡ ನಾವು ನೀಟಾಗಿ ಗಂಟಿಲ್ದಂಗೆ ಕಲಿಸ್ಕೋಬೇಕು. ಒಟ್ಟಿಗೆ ನೀರು ಹಾಕ್ಕೊಳ್ದೆ ಸ್ವಲ್ಪನೇ ನೀರು ಹಾಕೋತಾ ಈ ರೀತಿ ಕನ್ಸಿಸ್ಟೆನ್ಸಿ ಬರೋ ಹಾಗೆ ಕಲಿಸ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಬ್ಯಾಟರ್ ಕಲಿಸಿದ್ಮೇಲೆ ಸುಮಾರು 15 ನಿಮಿಷ ನಾವು ಇದನ್ನು ನೆನೆಸೋದಕ್ಕೆ ಬಿಟ್ಬೇಡ. ಈ 15 ನಿಮಿಷದ ಸಮಯದಲ್ಲಿ ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋಣ. ಸಕ್ಕರೆ ಪಾಕ ಮಾಡೋದಕ್ಕೆ ಸುಮಾರು 2 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಏಲಕ್ಕಿ ನಾನಿಲ್ಲಿ ಹೀಗೇ ಬಿಡಿಸಿ ಹಾಕ್ತಾಯಿದ್ದೀನಿ. ಪೌಡರ್ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಇದು ಸಕ್ಕರೆ ಜೊತೆಗೇ ಕುದಿಯುವಾಗ ಇದ್ರದ್ದು ಫ್ಲೇವರ್ ಚೆನ್ನಾಗಿ ಇದರಲ್ಲಿ ಹರಡುತ್ತೆ. 2 ಕಪ್ಪಷ್ಟು ಸಕ್ಕರೆಗೆ ಸುಮಾರು 1.5 ಕಪ್ಪಷ್ಟು ನೀರು ಹಾಕಿ 5 ನಿಮಿಷ ನಾವು ಇದನ್ನು ಕುದಿಸ್ಕೋಬೇಕು. ಮೀಡಿಯಮ್ ಹೀಟಲ್ಲಿ ಇಟ್ಕೊಂಡು ಯಾವ ಕಪ್ಪಲ್ಲಿ ನಾನು ಸಕ್ಕರೆ ತೊಗೊಂಡಿದ್ದೋ ಅದೇ ಕಪ್ ಮೆಷರ್ಮೆಂಟಲ್ಲಿ 1.5 ಕಪ್ ನೀರು ಹಾಕಿದ್ದೀನಿ. ಹಾಗೆ ಏಲಕ್ಕಿ ಹಾಕಿದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ನಿಂಬೆಹಣ್ಣಿನ ರಸನೂ ಸೇರಿಸ್ಕೊಂಡಿದ್ದೀನಿ. ಹುಳಿ ಸ್ವಲ್ಪ ಚೆನ್ನಾಗಿದ್ದರೆ ಇದರಲ್ಲಿ ಜಿಲೇಬಿನಲ್ಲಿ ಒಂದು ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿನೇ ಮೊಸರು ಕೂಡ ಹುಳಿ ಇದ್ರೂ ತೊಂದರೆ ಇಲ್ಲ. ಅದ್ರ ಜೊತೆಗೆ ನಾವು ಸಕ್ಕರೆ ಪಾಕಕ್ಕೂ ಕೂಡ ಸ್ವಲ್ಪ ನಿಂಬೆಹಣ್ಣು ಹಾಕೋದ್ರಿಂದ ಹುಳಿ ಚೆನ್ನಾಗಿರುತ್ತೆ. ಸಕ್ಕರೆ ಪಾಕ ನಾವು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಇದರಲ್ಲಿ ಒಂದೆಳೆ ಪಾಕ ಬರಬೇಕು ಅಥವಾ ಪಾಕ ಅಂತಂದರೆ ನಮಗೆ ಗಟ್ಟಿ ಪಾಕ ಆಗಬೇಕು ಅಂತ ಏನಿಲ್ಲ. ಜಾಮೂನ್ಗೆಲ್ಲ ನಾವು ಯಾವ ರೀತಿ ಕನ್ಸಿಸ್ಟೆನ್ಸಿ ಇರುತ್ತೆ ಪಾಕ, ಆ ರೀತಿ ಆದರೆ ಸಾಕು. ಪಾಕ ತೆಗೆದ ನಂತರ ಪಕ್ಕದಲ್ಲಿ ಇಟ್ಟಿದ್ದೀನಿ. ನಂತರ ಅಗಲವಾಗಿರೋಂಥ ಒಂದು ಬಾಣಲಿನಲ್ಲಿ ಎಣ್ಣೆ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಬ್ಯಾಟರ್ ಕೂಡ 15 ನಿಮಿಷ ನಾವು ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ ನಂತರ ಈಗ ಇದಕ್ಕೆ ಅಡುಗೆ ಸೋಡಾ ಹಾಕೋತಾ ಇದ್ದೀನಿ. 1/4 ಸ್ಪೂನಷ್ಟು ಅಡುಗೆ ಸೋಡಾ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಂತರ ನಾವು ಇದನ್ನು ಪೈಪಿಂಗ್ ಬ್ಯಾಗಲ್ಲಿ ಹಾಕಿ ಜಿಲೇಬಿ ಮಾಡ್ಕೋಬೋದು. ಅಥವಾ ಹಾಲಿನ ಕವರಲ್ಲಿ ಹಾಕಿ ಕೂಡ ಜಿಲೇಬಿ ಮಾಡ್ಕೋಬೋದು. ಅಥವಾ ಸಾಸ್ ಬಾಟಲಲ್ಲಿ ಕೂಡ ಜಿಲೇಬಿ ಮಾಡ್ಕೋಬೋದು. ಇವತ್ತು ನಾನಿಲ್ಲಿ ಪೈಪಿಂಗ್ ಬ್ಯಾಗನ್ನು ಉಪಯೋಗಿಸ್ಕೊಂಡಿದ್ದೀನಿ. ಒಂದು ಗ್ಲಾಸ್ ಒಳಗಡೆ ಈ ಪೈಪಿಂಗ್ ಬ್ಯಾಗನ್ನು ಅರೇಂಜ್ ಮಾಡಿಕೊಂಡು ನಂತರ ಬ್ಯಾಟರ್ನ ಇದರೊಳಗಡೆಗೆ ಹಾಕೋಣ. ಜಿಲೇಬಿ ಮಾಡೋದಕ್ಕೆ ಆದಷ್ಟು ಬಾಣಲಿ ಅಗಲವಾಗಿರುವಂಥದ್ದು ತೊಗೊಂಡ್ರೆ ನಮಗೆ 2-3 ಒಟ್ಟೊಟ್ಟಿಗೆ ಹಾಕ್ಕೊಳ್ಳಿಕ್ಕೂ ಈಸಿ ಆಗುತ್ತೆ. ಡೀಪಾಗಿರೋಂಥ ಬಾಣಲಿನಲ್ಲಿ ಜಿಲೇಬಿ ಅಷ್ಟು ಪರ್ಫೆಕ್ಟಾಗಿ ಬರಲ್ಲ, ಕೆಳಗಡೆ ಹೋಗಿ ಕುತ್ಕೊಂಡ್ಬಿಡುತ್ತೆ. ತಾನಾಗೆ ಮೇಲೆ ಎದ್ದು ಬರೋ ಹಾಗಿರಬೇಕು ಅಂದರೆ ಸ್ವಲ್ಪ ಬಾಣಲಿ ಅಗಲವಾಗಿರೋದು ತೊಗೋಬೇಕು. ಫ್ಲ್ಯಾಟಾಗಿರೋಂಥ ಪ್ಯಾನಲ್ಲಿ ಎಣ್ಣೆ ಬಿಸಿ ಕಾಯಿಸೋದಕ್ಕೆ ಇಟ್ಟಿದ್ದೀನಿ. ಆದಷ್ಟು ಮೀಡಿಯಮ್ ಹೀಟಲ್ಲಿ ಇಟ್ಕೊಂಡು ಸ್ವಲ್ಪ ಬಿಸಿ ಆಗೋವರೆಗೂ ಮಾತ್ರ ಬಿಸಿ ಮಾಡ್ಕೋಬೇಕು. ಹಾಗೆ ಮುಂದೆ ಈ ಪೈಪಿಂಗ್ ಬ್ಯಾಗ್ದು ಸ್ವಲ್ಪ 1 ಸೆಂಟಿಮೀಟರ್ ಅಷ್ಟು ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ. ತುಂಬ ದಪ್ಪ ಬಂದ್ರೂ ಚೆನ್ನಾಗಿರಲ್ಲ. ಸ್ವಲ್ಪ ನೋಡಿಕೊಂಡು ಸಣ್ಣದಾಗಿರೋ ಹಾಗೆ ಕಟ್ ಮಾಡಿಕೊಂಡು ಚೆಕ್ ಮಾಡ್ಕೋಬೋದು. ನಾವು ಒಂದು ಪ್ಲೇಟ್ ಮೇಲೆ ಹಾಕಿ ಚೆಕ್ ಮಾಡಿಕೊಂಡು ದಪ್ಪ ಇದೆಯಾ ಸಣ್ಣ ಇದೆಯಾ ಚೆಕ್ ಮಾಡಿಕೊಂಡು ನಂತರ ನಾವು ಜಿಲೇಬಿ ಹಾಕ್ಕೋಬೋದು. ಸಣ್ಣ ಊರಿನಲ್ಲೇ ಎಣ್ಣೆ ಕಾಯಿಸ್ಕೊಂಡಿದ್ದೀನಿ. ಕಾಯ್ದಿರೋಂಥ ಎಣ್ಣೆಯಲ್ಲಿ ಜಿಲೇಬಿ ಮಾಡ್ಕೋತಾ ಹೋಗೋಣ. ತುಂಬ ಜಾಸ್ತಿ ಎಣ್ಣೆ ಕಾಯಿಸ್ಬಿಟ್ರೆ ನಾವು ಜಿಲೇಬಿ ಹಾಕಿದ ಕೂಡಲೇ ಅದು ಹಿಟ್ಟೆಲ್ಲ ಹರಡಿಬಿಡುತ್ತೆ. ಹಾಗಾಗಿ ಆದಷ್ಟು ಸಣ್ಣ ಊರಿನಲ್ಲೇ ಎಣ್ಣೆ ಕಾಯಿಸ್ಕೋಬೇಕು. ಸೊ ಈ ರೀತಿ ಒಂದೊಂದೇ ಜಿಲೇಬಿ ಹಾಕ್ತಾ ಇದ್ದಂಗೆ ತಾನಾಗೆ ಅದಾಗೆ ಮೇಲಕ್ಕೆ ಎದ್ದು ಬರುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಡಿಸ್ಟರ್ಬ್ ಮಾಡಬಾರ್ದು. ಸೊ ಹೀಗೆ ಎಲ್ಲ ಜಿಲೇಬಿಗಳನ್ನ ಹಾಕ್ಕೊಂಡ ನಂತರ 2 ಕಡೆಗೂ ಸಣ್ಣ ಊರಿನಲ್ಲೇ ಇದು ಬೇಯಿಸ್ಕೊಳ್ತಾನೆ ತಿರುಗಿಸ್ಕೊಂಡು ಬೇಯಿಸಿ ನಂತರ ಸಕ್ಕರೆ ಪಾಕದಲ್ಲಿ ಹಾಕಿ 5 ನಿಮಿಷ ಬಿಟ್ಬೇಡ.
5 ನಿಮಿಷದ ನಂತರ ನಾವು ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಅರೇಂಜ್ ಮಾಡಿಕೊಂಡ್ರೆ ರುಚಿಯಾಗಿರುವಂಥ ಒಂದು ಜ್ಯೂಸಿಯಾಗಿರುವಂಥ ಹುಳಿ ಆಗಿರುವಂಥ ಜಿಲೇಬಿ ರೆಡಿಯಾಗಿದೆ. ಸೊ ಹುಳಿ ಕಮ್ಮಿ ಬೇಕು ಅಂತಂದರೆ ನೀವು ನಿಂಬೆಹಣ್ಣನ್ನು ಸಕ್ಕರೆ ಪಾಕಕ್ಕೆ ಹಾಕುವಾಗ ಸ್ಕಿಪ್ ಮಾಡ್ಕೋಬೋದು. ಮೊಸರು ಹುಳಿ ಇತ್ತು ಅಂದರೆ ನಿಂಬೆಹಣ್ಣನ್ನು ಸ್ಕಿಪ್ ಮಾಡ್ಕೋಬೋದು. ಮೊಸರು ಹುಳಿ ಕಮ್ಮಿ ಇದ್ದರೆ ಆದಷ್ಟು ನಿಂಬೆಹಣ್ಣು ಹಾಕ್ಕೊಂಡ್ರೆ ಒಂದು ಹುಳಿ ಅಂಶ ಇದ್ರೇ ಚೆನ್ನಾಗಿರುತ್ತೆ. ಸೊ ಇದೇ ರೀತಿ ಉಳಿದಿರೋಂಥ ಎಲ್ಲ ಬ್ಯಾಟರಿಂದನೂ ಜಿಲೇಬಿ ಮಾಡ್ತಾ ಹೋಗೋಣ. ಸಾಕಷ್ಟು ಜಿಲೇಬಿ ನಾವು ಒಂದೇ ಒಂದು ಕಪ್ಪಿಂದ ಮಾಡ್ಕೋಬೋದು. ಮನೆಯವರೆಲ್ಲರೂ ತೃಪ್ತಿ ಪಡುವಷ್ಟು ಜಿಲೇಬಿ 1 ಕಪ್ಪು ಮೈದಾ ಹಿಟ್ಟಿಂದ ನಾವು ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಸೊ ಖಂಡಿತ ನೀವು ಇವತ್ತೇ ಟ್ರೈ ಮಾಡಿ. ತುಂಬ ಸುಲಭವಾಗಿದೆ, ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಕೇವಲ 20 ನಿಮಿಷದಲ್ಲಿ. ಇವತ್ತಿನ ಈ ಇನ್ಸ್ಟೆಂಟ್ ಜಿಲೇಬಿ ರೆಸಿಪಿ ನಿಮಗೆಲ್ಲರಿಗೂ ಹೇಗೆ ಅನ್ನಿಸ್ತು ಅಂತ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಹೊಸಬ್ರು ಯಾರು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಈ ರೆಸಿಪಿ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.